ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯಾವಾಗಲೂ ನಮ್ಮ ದೇಶದ ಒಳಗಡೆ ಒಂದು ಮಾತು ಕೇಳಿ ಬರ್ತಾ ಇರುತ್ತೆ. ಏನು ಹೇಳಿ? POKಯನ್ನು ಭಾರತ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು, POK ಮತ್ತೊಮ್ಮೆ ಭಾರತಕ್ಕೆ ಸೇರ್ಪಡೆ ಆಗಬೇಕು ಎನ್ನುವಂಥ ಮಾತು. ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೆದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಂದಿ ಅದೇ ಒತ್ತಾಯವನ್ನು ಮಾಡ್ತಾ ಇದ್ರು. ಇದೊಂದೊಳ್ಳೆ ಸಂದರ್ಭ POKಯನ್ನು ಭಾರತದ ವಶಕ್ಕೆ ತೆಗೆದುಕೊಳ್ಳೋಕೆ ಅಂತ. ಆದರೆ ಆ ಸಂದರ್ಭದಲ್ಲಿ ಆಗಲಿಲ್ಲ. ಇದರ ನಡುವೆ ಅದೇ POKಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ. POK ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅತಿ ದೊಡ್ಡ ದಂಗೆ ನಡೀತಾ ಇದೆ. POK ಒಳಗಿರುವಂತಹ ಜನ ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟಿಗಿನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಪಾಕಿಸ್ತಾನ ಯಾವತ್ತೂ ಕೂಡ ಇಂಥದ್ದೊಂದು ಪರಿಸ್ಥಿತಿಯನ್ನು ಫೇಸ್ ಮಾಡಿಯೇ ಇರಲಿಲ್ಲ. ಹೀಗಾಗಿ ಭಾರತದಲ್ಲಿ ಮತ್ತೊಮ್ಮೆ ಕುತೂಹಲ ಜಾಸ್ತಿ ಆಗ್ತಿದೆ. ಈಗ ಮತ್ತೊಮ್ಮೆ ಜನ ಒತ್ತಾಯಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಭಾರತಕ್ಕೊಂದೊಳ್ಳೆ ಸಂದರ್ಭ. ಈಗ ಭಾರತ ಈ ವಿಚಾರದಲ್ಲಿ ಏನಾದರೂ ಮಾಡಲಿ ಎನ್ನುವಂಥ ರೀತಿಯಲ್ಲಿ. ಹಾಗಾದರೆ ಏನೆಲ್ಲ ಬೆಳವಣಿಗೆ ಆಗ್ತದೆ POKಗೆ ಸಂಬಂಧಪಟ್ಟ ಹಾಗೆ, ಆ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳಲ್ಲಿ ನಾವು ಇಲ್ಲಿ 3-4 ರೀತಿಯಾದಂಥ ಡೆವಲಪ್ಮೆಂಟನ್ನು ಗಮನಿಸಬಹುದು. ಒಂದು, 1971ರಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತೋ ಈಗಲೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಪರಿಸ್ಥಿತಿ. ಅದೇನು ಅಂತ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ. IAS IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ ಸೌಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ. ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪಯಣ ಹಿಂದೆ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಮತ್ತೊಂದು ಕಡೆಯಿಂದ ಪಾಕಿಸ್ತಾನದ ಮುಖವಾಡ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಚಿ ಬಿದ್ದಿದೆ. POK ಜನರಿಗೆ ಪಾಕಿಸ್ತಾನ ಮಾಡ್ತಾ ಇದ್ದಂಥ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ ಎಲ್ಲವೂ ಕೂಡ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗಜ್ಜಾಹೀರಾಗಿದೆ. ಇನ್ನೊಂದು ಕಡೆಯಿಂದ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿ ಬಿಟ್ಟಿದೆ ಅಂದರೆ ಒಂದು ರೀತಿಯಲ್ಲಿ ನಜ್ಜುಗುಜ್ಜಾಗುವಂಥ ಪರಿಸ್ಥಿತಿ. ಆ ಕಡೆ ಬಲೂಚಿಸ್ತಾನದಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ. ಬಲೂಚಿಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಹೇಳ್ತಾ ಇದ್ದಾರೆ, ನಾವು ಸ್ವತಂತ್ರರು, ನಾವು ಪ್ರತ್ಯೇಕ ದೇಶ ಅಂತ ಘೋಷಣೆ ಮಾಡ್ಕೊಳ್ತಿದ್ದೇವೆ ಎನ್ನುವ ರೀತಿಯಲ್ಲಿ. ಆ ಕಡೆ ಮೇಲ್ಗಡೆ ಹೋದರೆ ಖೈಬರ್ ಪಖ್ತೂನ್ಖ್ವಾ ಎನ್ನುವಂಥ ಪ್ರದೇಶ ಇದೆಯಲ್ಲ, ಅಲ್ಲಿ TTP ಸಂಘಟನೆ ನಿರಂತರವಾಗಿ ಪಾಕಿಸ್ತಾನಕ್ಕೆ ಏಟು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದೀಗ POKಯಲ್ಲಿ ನಡೀತಿರುವಂತಹ ದಂಗೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಇದರ ನಡುವೆ ಇನ್ನೊಂದು ವಿಚಾರ ಅಂದರೆ, ಈಗ ಒಂದಷ್ಟು ಜನರ ಆಗ್ರಹ ಭಾರತದೊಳಗಡೆ ಏನಪ್ಪಾ ಅಂದರೆ, ಭಾರತ ಈ ಸಂದರ್ಭವನ್ನು ಬಳಸಿಕೊಂಡು ಆಕ್ರಮಣಕಾರಿ ನಿಲುವನ್ನು ತೋರಿಸಬೇಕು. ಅಂದರೆ ಭಾರತ ಸೇನೆಯನ್ನು ನುಗ್ಗಿಸಬೇಕು ಅಂತಲ್ಲ, ಅಥವಾ ಸೇನಾ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಯಾರೂ ಕೂಡ ಒತ್ತಾಯಿಸ್ತಾ ಇಲ್ಲ. ಅದು ಬೇರೆ ರೀತಿಯಾದಂಥ ಒಂದಷ್ಟು ಎಡವಟ್ಟುಗಳಿಗೆ ಕಾರಣ ಆಗಬಹುದು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮುಖವಾಡ ಇನ್ನಷ್ಟು ಕಳಚಿ ಬೀಳುವ ಹಾಗೆ ಭಾರತ ಮಾಡಬೇಕು. POK ಜನರ ಬಗ್ಗೆ ಪಾಕಿಸ್ತಾನ ಹೇಳ್ತಾ ಇದ್ದು ಹೇಳಿ ಇಲ್ಲಿವರೆಗೆ. POK ಜನರು ಬಹಳ ಇಷ್ಟಪಟ್ಟು ಪಾಕಿಸ್ತಾನದ ಜೊತೆಗೆ ಬಂದಿದ್ದಾರೆ. ಪಾಕಿಸ್ತಾನದ ಜೊತೆಗೆ ಇರೋದಕ್ಕೆ ಅವರಿಗೆ ಬಹಳ ಅಂದರೆ ಆ ಮನಸ್ಥಿತಿಯಲ್ಲಿ ಇದ್ದಾರೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಹೇಳ್ಕೊಂಡು ಬರ್ತಾ ಇತ್ತು. ಜೊತೆಗೆ ಜಮ್ಮು ಕಾಶ್ಮೀರವೂ ನಮಗೆ ಬೇಕು, ಅಲ್ಲಿ ಭಾರತ ಅವರಿಗೆ ದೌರ್ಜನ್ಯ ಮಾಡ್ತಾ ಇದೆ, ಹಾಗೆ ಹೀಗೆ ಇರುವ ರೀತಿಯಲ್ಲಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಿತ್ತಲ್ಲ. ಆದರೆ ಈಗ POK ಒಳಗಡೆ ಏನಾಗ್ತಿದೆ ಅನ್ನೋದನ್ನು ಭಾರತ ಇನ್ನಷ್ಟು ಗಟ್ಟಿಯಾಗಿ, ಗಟ್ಟಿ ಧ್ವನಿಯಲ್ಲಿ ಜಗತ್ತಿನ ಮುಂದೆ ಒತ್ತಿ ಹೇಳಬೇಕು ಎನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಓಕೆ, ಏನೆಲ್ಲ ಆಗ್ತಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮೊದಲ ವಿಚಾರ ಅಂದರೆ 1971ರ ಪರಿಸ್ಥಿತಿ ನಿರ್ಮಾಣ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಂಧುಗಳೇ, ಈಗಿನ ಬಾಂಗ್ಲಾದೇಶವನ್ನು ನಾವಾಗ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ವಿ. ಅಂದರೆ ಪಾಕಿಸ್ತಾನದ ಒಂದು ಭಾಗವೇ ಆಗಿತ್ತು ಈಗಿನ ಬಾಂಗ್ಲಾದೇಶ. ಹಾಗೇನಾಗ್ಬಿಡುತ್ತೆ, ಅಲ್ಲೂ ಕೂಡ ಅಷ್ಟೇ ಆಗಿನ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶದ ಮೇಲೆ ಪಾಕಿಸ್ತಾನ ನಿರಂತರವಾಗಿ ದೌರ್ಜನ್ಯವನ್ನು ಎಸಗ್ತಾ ಇತ್ತು, ಶೋಷಣೆಯನ್ನು ಮಾಡ್ತಾ ಇತ್ತು. ಅಲ್ಲಿನ ಸಂಪನ್ಮೂಲವನ್ನು ಕದಿಯುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇತ್ತು. ತನಗೆ ಬೇಕಾದ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಹೀಗಾಗಿ ಏನಾಗ್ಬಿಡುತ್ತೆ, ಪೂರ್ವ ಪಾಕಿಸ್ತಾನದಲ್ಲೂ ಕೂಡ ಒಂದಷ್ಟು ಸಂಘಟನೆಗಳಲ್ಲೂ ಕೂಡ ಸೃಷ್ಟಿಯಾಗುತ್ತೆ. ಅಲ್ಲಿನ ಜನ ಪಾಕಿಸ್ತಾನದ ವಿರುದ್ಧ ದಂಗೆ ಹೇಳ್ತಾರೆ, ನಾವು ಸ್ವತಂತ್ರರಾಗಬೇಕು ಎನ್ನುವಂಥ ಆಗ್ರಹವನ್ನು ಅಥವಾ ಒತ್ತಾಯವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲೂ ದೊಡ್ಡ ಹೋರಾಟ, ದಂಗೆ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ. ಆರಂಭದಲ್ಲಿ ಭಾರತ ಆ ವಿಚಾರದಲ್ಲಿ ಮೂಗು ತೂರಿಸೋದಕ್ಕೆ ಹೋಗಿರಲಿಲ್ಲ. ಆದರೆ ಆಗ ಭಾರತಕ್ಕೂ ಒಂದು ಸಮಸ್ಯೆ ಆಗಿಬಿಡುತ್ತೆ. ಏನಾಯಿತು, ಗಡಿಯನ್ನು ದಾಟಿ ಯಾವಾಗ ಪಾಕಿಸ್ತಾನದ ಸೈನಿಕರ ಶೋಷಣೆ ಜಾಸ್ತಿ ಆಯಿತೋ ಪೂರ್ವ ಪಾಕಿಸ್ತಾನದ ಜನರ ಮೇಲೆ, ಜನ ಏನು ಮಾಡ್ತಾರೆ, ಗಡಿಯನ್ನು ದಾಟಿ ಭಾರತ ಒಳಗಡೆ ನುಸುಕೊಳ್ಳೋಕೆ ಬರ್ತಾರೆ. ಅಂದರೆ ಲಕ್ಷ ಜನ ಒಳಗಡೆ ಬರೋದಕ್ಕೆ ಶುರು ಮಾಡ್ತಾರೆ. ಭಾರತಕ್ಕೆ ಏನೇ ಮಾಡಿದ್ರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಭಾರತ ಏನಾದರೂ ಆಕ್ರಮಣಕಾರಿ ನಿಲುವನ್ನು ತೋರಿಸಿದ್ರೆ ಅಲ್ಲಿನ ಜನರನ್ನ ಸಾಯಿಸಿ ಹಾಕಬೇಕಿತ್ತು, ಅಮಾಯಕ ಜನರನ್ನ. ಆದರೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ.
ಇನ್ನೊಂದು ಕಡೆಯಿಂದ ನುಸುಳುಕೋರರು ಅಥವಾ ಬರ್ತಾ ಇದ್ರಲ್ಲ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಭಾರತ ಒಂದೆರಡು ಬಾರಿ ಪಾಕಿಸ್ತಾನಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಎಚ್ಚರಿಕೆ ಕೊಡ್ತು. ಆದರೆ ಯಾವಾಗ ಪಾಕಿಸ್ತಾನ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ವೋ ಆಗ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ರು, ಆಗ ಸೇನೆಯನ್ನ ಕಳುಹಿಸಿ ಕೊಡ್ತಾರೆ. ಭಾರತ ಸೇನೆಯನ್ನ ಕಳುಹಿಸಿ ಕೊಟ್ಟಂತಹ ಪರಿಣಾಮ ಆಗಿನ ಪೂರ್ವ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶ ಆಗತ್ತೆ. ಪಾಕಿಸ್ತಾನ ಎರಡು ತುಂಡಾಗಿ ಬಿಡುತ್ತೆ. ಇದು 1971ರಲ್ಲಿ ಆದಂಥ ಪರಿಸ್ಥಿತಿ. ಈಗ POKನಲ್ಲಿ ಆಗ್ತಿರೋದು ಕೂಡ ಅದೇ. POKಯಲ್ಲೂ ಕೂಡ ಅದೇ ಮಾದರಿಯಲ್ಲಿ ಹೋರಾಟ ನಡೀತಾ ಇದೆ, ಅದೇ ಮಾದರಿಯಲ್ಲಿ ಜನ ದಂಗೆ ಎದ್ದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿನ ಹೋರಾಟದ ಮಂಚೂಣಿಯಲ್ಲಿರುವಂಥ ನಾಯಕರು ಹೇಳ್ತಾ ಇದ್ದಾರೆ ಏನಂತ, ಒಂದು ಈ POK ಏನಿದೆ ಇದೊಂದು ಸ್ವತಂತ್ರ ಭಾಗವಾಗಲಿ ಅಥವಾ ಪಾಕಿಸ್ತಾನದ ಪ್ರಾಂತ್ಯ ಆಗಲಿ ಅಲ್ಲ, ಪಾಕಿಸ್ತಾನ ಅಂದ್ರೆ ಆಕ್ರಮಣ ಮಾಡಿರುವಂಥ ಪ್ರದೇಶ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಜೊತೆಗೆ ಅವರು ಭಾರತದ ಸಹಾಯವನ್ನ ಕೇಳ್ತಿದ್ದಾರೆ. ಭಾರತ ಈ ಸಂದರ್ಭದಲ್ಲಿ ನಮಗೆ ಸಹಾಯವನ್ನ ಮಾಡಿ, ಹಾಗೆ ಲೈನ್ ಆಫ್ ಕಂಟ್ರೋಲ್ ಏನಿದೆ, LOC ಏನಿದೆ, ಆ ಗಡಿಯನ್ನ ಓಪನ್ ಮಾಡಿ ಎನ್ನುವ ರೀತಿಯಲ್ಲೂ ಕೂಡ ಅವರು ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಭಾರತ ಗಡಿಯಲ್ಲಿ ಇದೀಗ ಹೈ ಅಲರ್ಟ್ ಆಗಿರುವಂತಹ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಟ್ಟಿದೆ. ಇನ್ನಷ್ಟು ಅಲ್ಲಿ ಪಾಕಿಸ್ತಾನದ ಆಕ್ರಮಣ ಜಾಸ್ತಿ ಆಯಿತು ಅಂತಾದ್ರೆ POK ಜನ ಭಾರತದ ಗಡಿಯನ್ನ ನುಸುಳೋದಿಕ್ಕೂ ಕೂಡ ಪ್ರಯತ್ನವನ್ನ ಪಡಬಹುದು. ಯಾಕಂದ್ರೆ ಬಹಳ ದೂರ ಏನಿಲ್ಲ, ಈಗ ಹೋರಾಟ ಎಲ್ಲವೂ ಕೂಡ ನಡೀತಿದೆಯಲ್ಲ, LOCಯಿಂದ ಬಹಳ ದೂರ ಏನಿಲ್ಲ, ಒಂದು 20-25 ಕಿಲೋಮೀಟರ್ ದೂರದಲ್ಲೇ ಎಲ್ಲವೂ ಕೂಡ ನಡೀತಾ ಇರೋದು. ಹೀಗಾಗಿ 1971ರ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ, ಹಾಗೇನಾದ್ರೂ ಆಯ್ತು ಅಂತಂದ್ರೆ ಭಾರತದ ನಿಲುವು ಏನು ಆ ಸಂದರ್ಭದಲ್ಲಿ ಸಹಜವಾಗಿ ಚರ್ಚೆ ಆಗ್ತಿರುವಂತ ವಿಚಾರ. ಈಗ ಎರಡನೇ ಪಾಯಿಂಟ್ಗೆ ಬರೋಣ. ಏನಾಗ್ತಿದೆ ಹಾಗಾದ್ರೆ POKನಲ್ಲಿ ಈಗ ಈ ಪರಿಯಾದಂಥ ದಂಗೆಗೆ ಕಾರಣ ಏನು? ಬಂಧುಗಳೇ, POK ಪಾಕ್ ಆಕ್ರಮಿತ ಕಾಶ್ಮೀರ, ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಯಾಕಿದು POK ಆಯಿತು, ಅದು ಯಾವ ರೀತಿ ಪ್ರದೇಶ, ಅಲ್ಲಿ ಏನಿದೆ ಏನು ಎತ್ತ ಅಂತ ಹೇಳಿ. ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ, ಅದನ್ನೊಮ್ಮೆ ನೋಡಿ. ಹಿಂದಿನ ಹಿಸ್ಟ್ರಿ ಎಲ್ಲವೂ ಕೂಡ ಅದರಲ್ಲಿ ಕಂಪ್ಲೀಟ್ ಆಗಿ ಇದೆ. ಏನಾಯಿತು, POKನಲ್ಲಿ ಬೇಕಾದಷ್ಟು ಸಂಪನ್ಮೂಲಗಳೆಲ್ಲವೂ ಕೂಡ ಇದೆ. ಪ್ರಮುಖವಾಗಿ ಏನು, ಅಲ್ಲಿ ಸಾಕಷ್ಟು ನದಿಗಳ ಹರಿವು ಇರುವಂಥ ಕಾರಣಕ್ಕಾಗಿ ಜಲವಿದ್ಯುತ್ ಎಲ್ಲವನ್ನೂ ಕೂಡ ಉತ್ಪಾದನೆ ಮಾಡಲಾಗ್ತಾ ಇದೆ. ಆದರೆ ಈ ಪಾಕಿಸ್ತಾನ ಏನು ಮಾಡ್ತಾ ಇದೆ, POK ಜನರನ್ನ ನಿರಂತರವಾಗಿ ಶೋಷಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಅಲ್ಲೇ ವಿದ್ಯುತ್ ಉತ್ಪಾದನೆ ಆದರೂ ಕೂಡ ಅವರಿಗೆ ವಿದ್ಯುತ್ ಬಿಲ್ ಜಾಸ್ತಿ, ವಿದ್ಯುತ್ ದರ ಜಾಸ್ತಿ, ಹಾಗೆ ಗೋಧಿ ರೇಟ್ ಜಾಸ್ತಿ, ಸರಿಯಾದ ರೀತಿಯಲ್ಲಿ ಗೋಧಿ ಸಿಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಆಹಾರ ಉತ್ಪನ್ನಗಳು ಸಿಗ್ತಾ ಇಲ್ಲ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಾತಿನಿಧ್ಯವನ್ನ ಕೊಡ್ತಾ ಇಲ್ಲ. ಎಷ್ಟು ಅವ್ರನ್ನ ಶೋಷಣೆ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಶೋಷಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದಿನಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಒಂದಷ್ಟು ಹೋರಾಟ ಎಲ್ಲವೂ ಕೂಡ ನಡೀತಿತ್ತು, ಅದಾದ ಬಳಿಕ ತಣ್ಣಗಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಯಾವುದು ಜಾಸ್ತಿ ಆಯಿತು ಅಂದರೆ ಅಲ್ಲಿ 45 ಸೀಟ್ಗಳಿದ್ದಾವೆ ಶಾಸನ ಸಭೆಯಲ್ಲಿ. ಆದರೆ 12 ಸೀಟುಗಳನ್ನು ಪಾಕಿಸ್ತಾನ ಏನು ಮಾಡುತ್ತೆ ಅಂದರೆ, ಪಾಕಿಸ್ತಾನ ಸರ್ಕಾರ ಅಥವಾ ಪಾಕಿಸ್ತಾನದ ಸೇನೆ 12 ಸೀಟುಗಳನ್ನು ಆ POK ಹೊರಗಿನವರಿಗೆ ಕೊಡಬೇಕು, ಅವರಿಗೆ ಮೀಸಲಿಡಬೇಕು ಅಂತ ಹೊರಡುತ್ತೆ. ಆಗ POK ಜನರ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹೊರಗಿನವರಿಗೆ ಕೊಟ್ಟರೆ ನಮ್ಮ ಅಸ್ಮಿತೆ ಹೊರಟೋಗ್ಬಿಡುತ್ತೆ, ನಮ್ಮ ಮೇಲೆ ಅವರು ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಪಾಕಿಸ್ತಾನ ಸರ್ಕಾರ ನೇರವಾಗಿ ನಮ್ಮನ್ನು ಕಂಟ್ರೋಲ್ ತೆಗೆದುಕೊಳ್ಳುವಂಥ ಪ್ರಯತ್ನ ಪಡ್ತಿದೆ ಎನ್ನುವಂಥ ಕಾರಣಕ್ಕಾಗಿ ಆ ಹೋರಾಟದ ತೀವ್ರತೆ ಜಾಸ್ತಿ ಆಗುತ್ತೆ. ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅಂತ ಒಂದು ಸಂಘಟನೆಯು ಕೂಡ ಹುಟ್ಟಿಕೊಳ್ಳುತ್ತೆ. ಪ್ರಮುಖವಾಗಿ ಅವರು ಆಗ್ರಹ ಇದ್ದಿದ್ದು ಒಂದು ಗೋಧಿ ಹಿಟ್ಟಿನ ದರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಈ 12 ಸೀಟುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೆಚ್ಚು ಕಡಿಮೆ ಜೂನ್ ತಿಂಗಳ ಆರಂಭದಲ್ಲಿ ಪ್ರತಿಭಟನೆ ಆರಂಭ ಆಯಿತು. ಆರಂಭದಲ್ಲಿ ನಿಧಾನಕ್ಕೆ ಪ್ರತಿಭಟನೆ ನಡೀತಾ ಇತ್ತು. ನೋಡ್ತಾ ಇದ್ದ ಹಾಗೆ ಅದಕ್ಕೆ ಸೇರ್ಪಡೆ ಆಗುವಂಥ ಜನರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಆಗ ಪಾಕಿಸ್ತಾನ ಸೇನೆಗೆ ಅಥವಾ ಸರ್ಕಾರಕ್ಕೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ, ಅವ್ರ ಮೇಲೆ ಹಿಂಸಾಚಾರವನ್ನ ಮಾಡೋದಕ್ಕೆ ಮುಂದಾಗಿ ಬಿಡ್ತು, ಗುಂಡನ್ನು ಹಾರಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತು. ಜೊತೆಗೆ ಆ ಸಂಘಟನೆಯನ್ನು ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡ್ತು. ಆ ಸಂಘಟನೆಯಲ್ಲಿದ್ದಂಥ 600ಕ್ಕೂ ಅಧಿಕ ಮಂದಿಯನ್ನು ಅರೆಸ್ಟ್ ಮಾಡಿಬಿಡ್ತು. ಇಲ್ಲಿಯವರೆಗೆ 150ಕ್ಕೂ ಅಧಿಕ ಮಂದಿಯನ್ನು ಹೊಡೆದಾಕಿಬಿಟ್ಟಿದೆ ಪಾಕಿಸ್ತಾನದ ಸೇನೆ. ಆಗ ಆ ಪ್ರತಿಭಟನೆ ಮಾಡ್ತಿದ್ದಂಥವರ ಆಕ್ರೋಶ ಏನಷ್ಟು ಭುಗಿಲೆದ್ದು ಬಿಡ್ತು. ಅದಕ್ಕೆ ಸೇರ್ತಿರುವಂಥ ಜನರ ಸಂಖ್ಯೆಯು ಕೂಡ ವಿಪರೀತ ಎನ್ನುವ ಹಂತಕ್ಕೆ ಹೋಗ್ಬಿಡ್ತು. ಮೊನ್ನೆ ತಾನೇ ರಾವಲ್ಕೋಟ್ನಲ್ಲಿ ಪ್ರತಿಭಟನಾ ರ್ಯಾಲಿ ಮಾಡುವ ಸಂದರ್ಭದಲ್ಲಿ ಒಂದೇ ದಿನ 8ರಿಂದ 9 ಜನರನ್ನ ಪಾಕಿಸ್ತಾನದ ಸೇನೆ ಸಾಯಿಸಿಬಿಡ್ತು. ಹೀಗಾಗಿ ಅವರ ಆಕ್ರೋಶ ಎಲ್ಲವೂ ಕೂಡ ಇನ್ನಷ್ಟು ವಿಪರೀತ ಎನ್ನುವ ಹಂತಕ್ಕೆ ಹೋಗಿ ಇದೀಗ ತಲುಪಿದೆ. 21ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟೊತ್ತೊಳಗಾಗಿ ನಮ್ಮ ಡಿಮ್ಯಾಂಡ್ಗಳನ್ನು ಬಗೆಹರಿಸಿಲ್ಲ ಅಂತಾದರೆ, ಅಂದರೆ ಗೋಧಿ ಹಿಟ್ಟಿ ವಿಚಾರದಲ್ಲಿ, ಜಲವಿದ್ಯುತ್ ದರದ ವಿಚಾರದಲ್ಲಿ, ಅದೇ ರೀತಿಯಾಗಿ ಈ 12 ಸೀಟುಗಳ ವಿಚಾರದಲ್ಲಿ ನಮ್ಮ ಡಿಮ್ಯಾಂಡನ್ನು ನೀವೇನಾದರೂ ಫುಲ್ಫಿಲ್ ಮಾಡಿಲ್ಲ ಅಂತಾಗ್ಬಿಟ್ರೆ ನಾವು ಬೇರೆ ಸ್ಟೆಪ್ಪನ್ನೇ ತೆಗೆದುಕೊಳ್ಬೇಕಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ POK ಭಾಗದಲ್ಲಿ ಇನ್ನಷ್ಟು ಹಿಂಸಾಚಾರಗಳೆಲ್ಲವೂ ಕೂಡ ಜಾಸ್ತಿ ಆಗುವಂಥ ಲಕ್ಷಣಗಳು ಇದೀಗ ಕಾಣಿಸ್ತಾ ಇದೆ.
ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ನಾನು ಮತ್ತೊಂದು ವಿಚಾರವನ್ನು ಹೇಳಿದ್ದಂದ್ರೆ ಪಾಕಿಸ್ತಾನದ ಮುಖವಾಡ ಹೇಗೆ ಬಯಲಾಯಿತು ಅಂತ ಹೇಳಿ. ಪಾಕಿಸ್ತಾನ ಆರಂಭದಿಂದಲೂ ಕೂಡ ಕ್ಲೈಮ್ ಮಾಡ್ತಾ ಇದ್ದು POK ಜನ ಖುಷಿಯಾಗಿದ್ದಾರೆ, ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಅವರು ಪಾಕಿಸ್ತಾನದ ಪರವಾಗಿ ಒಲವನ್ನ ಹೊಂದಿದ್ದಾರೆ ಎನ್ನುವಂಥ ರೀತಿಯಲ್ಲಿ. ಆದರೆ ಈಗ ಹೇಗೆ ಮುಖವಾಡ ಕಳಚಿ ಬಿತ್ತು ಅಂದರೆ ಪಾಕಿಸ್ತಾನ ಇಲ್ಲಿಯವರೆಗೆ ಏನು ಅವ್ರನ್ನ ಶೋಷಣೆ ಮಾಡ್ಕೊಂಡು ಬಂದಿತ್ತು ಎಲ್ಲವೂ ಕೂಡ ಇದೀಗ ಬಟಾ ಬಯಲಾಗಿ ಬಿಟ್ಟಿದೆ. ಸದ್ಯಕ್ಕೆ ಇದು POKಯಲ್ಲಿ ಆಗ್ತಿರುವಂಥ ಬೆಳವಣಿಗೆ. ಅಲ್ಲಿನ ನಾಯಕರು ಇದೀಗ ಭಾರತ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಸದ್ಯಕ್ಕಲ್ಲಿ ಆಹಾರ ಉತ್ಪನ್ನಗಳನ್ನು ಬಂದ್ ಮಾಡಲಾಗಿದೆ, ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ, TV ಎಲ್ಲವನ್ನೂ ಕೂಡ ಇದು ಮಾಡಲಾಗಿದೆ, ವಿದ್ಯುತ್ತನ್ನು ಕಡಿತಗೊಳಿಸಲಾಗಿದೆ, ಜೊತೆಗೆ ಮೆಡಿಸಿನ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ಒಂದು ರೀತಿಯಲ್ಲಿ ಅಂದರೆ ಇಡೀ POKನ ಸೀಲ್ ಮಾಡ್ದಂಗೆ ಮಾಡಾಕ್ಬಿಟ್ಟಿದೆ ಪಾಕಿಸ್ತಾನ. ಹೀಗಾಗಿ ಜನರ ಆಕ್ರೋಶ ಇನ್ನಷ್ಟು ಭುಗಿಲೇಳೋದಕ್ಕೆ ಶುರುವಾಗ್ಬಿಟ್ಟಿದೆ. ಅದು ಸ್ಫೋಟಗೊಂಡು ಯಾವ್ಯಾವ ರೂಪಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನಾನು ಆಗಲೇ ಹೇಳಿದೆ, ಬಲೂಚಿಸ್ತಾನದಲ್ಲಿ, ಖೈಬರ್ ಪಖ್ತೂನ್ಖ್ವಾದಲ್ಲಿ ಅಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಈಗ ಭಾರತ ಏನು ಮಾಡ್ಬೋದು ಅದೇ ಚರ್ಚೆ ಆಗ್ತಿರುವಂಥ ವಿಚಾರ. ರಾಜನಾಥ್ ಸಿಂಗ್ ಯಾವಾಗಲೂ ಹೇಳ್ತಾ ಇದ್ದೇನಪ್ಪ ಅಂದರೆ, ನಾವಾಗ ದಾಳಿ ಮಾಡಲ್ಲ, ಆದರೆ POK ಜನರೇ ನಮ್ಮ ಕಡೆಗೆ ಸೇರೋದಕ್ಕೆ ಬಯಸ್ತಾರೆ, ನಾವು ಅಲ್ಲಿವರೆಗೆ ಕಾದು ನೋಡ್ತೀವಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅದೇ ರೀತಿಯಾದಂಥ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಈಗ ಆಗ್ತಾ ಇದೆ. ಈಗ ಭಾರತ ಏನು ಮಾಡುತ್ತೆ ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂಥ ಕುತೂಹಲ. ಏಕಾಏಕಿ ಸೇನೆಯನ್ನು ನುಗ್ಸೋದಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಅವರು ಕೂಡ ಅಣ್ವಸ್ತ್ರವನ್ನು ಹೊಂದಿರುವಂಥ ರಾಷ್ಟ್ರ ಪಾಕಿಸ್ತಾನ, ನಾವು ಕೂಡ ಅಣ್ವಸ್ತ್ರವನ್ನು ಹೊಂದಿದ್ದೇವೆ. ಸ್ವಲ್ಪ ಎಡವಟ್ಟಾದರೂ ಅದು ಬೇರೆ ರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈಗ ಭಾರತ ಏನು ಮಾಡಬಹುದು ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮುಖವಾಡವನ್ನು ಕಳಚಿ ಬಿಸಾಕುವಂಥ ಕೆಲಸವನ್ನು ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಜಾಸ್ತಿ ಆಗಬೇಕಾಗತ್ತೆ, POK ಭಾರತಕ್ಕೆ ಸೇರಲಿ ಅಂತ ಹೇಳಿ. ಇನ್ನೊಂದು, POKನ ಭಾರತ ವಶಕ್ಕೆ ತೆಗೆದುಕೊಳ್ಳೋದು ಅಷ್ಟು ಸುಲಭನೂ ಕೂಡ ಅಲ್ಲ. ಯಾಕಂದರೆ ಬರೀ POK ಅಂದರೆ ಅಲ್ಲಿನ ಭೂ ಪ್ರದೇಶ ಮಾತ್ರ ಭಾರತ ಜೊತೆಗೆ ಸೇರ್ಪಡೆ ಆಗೋದಿಲ್ಲ, ಅಲ್ಲಿನ ಜನರು ಕೂಡ ಭಾರತ ಜೊತೆಗೆ ಸೇರ್ಪಡೆ ಆಗಬೇಕಾಗತ್ತೆ. ಎಲ್ಲ ಜನರ ಮನಸ್ಥಿತಿಯೂ ಕೂಡ ಒಂದೇ ರೀತಿಯಲ್ಲಿ ಇಲ್ಲ. ಯಾಕಂದರೆ POKಯನ್ನು ಪಾಕಿಸ್ತಾನ ಇಲ್ಲಿವರೆಗೆ ಯಾವ ರೀತಿಯಾಗಿ ಬಳಸ್ಕೊಂಡಿದೆ ಅಂದರೆ, ಉಗ್ರರನ್ನು ಉತ್ಪಾದಿಸುವಂಥ ಕಾರ್ಖಾನೆಯ ರೀತಿಯಲ್ಲಿ ಬಳಸ್ಕೊಂಡ್ಬಿಟ್ಟಿದೆ. ಸಾಕಷ್ಟು ಜನರ ಮನಸ್ಥಿತಿಯನ್ನು ಉಗ್ರ ಮನಸ್ಥಿತಿಯನ್ನಾಗಿ ಬದಲಿಸಿಬಿಟ್ಟಿದೆ. ಭಾರತ ವಿರುದ್ಧ ದ್ವೇಷವನ್ನು ಕಾರುವಂಥ ಮನಸ್ಥಿತಿಯನ್ನಾಗಿ ಬೆಳೆಸ್ಕೊಂಡ್ಬಿಟ್ಟಿದೆ. ಹೀಗಾಗಿ ದಿಢೀರ್ ಅಂತೇಳಿ POK ಏನಾದರೂ ಭಾರತಕ್ಕೆ ಸೇರ್ಪಡೆ ಆಯಿತು ಅಂದರೆ, ಭಾರತ ಒಂದು ರೀತಿಯಲ್ಲಿ ಹೆಗಲಲ್ಲೇ ಬಾಂಬನ್ನು ಇಟ್ಕೊಂಡು ಓಡಾಡಿದ ರೀತಿಯಲ್ಲಿ ಆಗಿಬಿಡುತ್ತೆ. ದೊಡ್ಡ ಬಾಂಬನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡದ ರೀತಿಯಲ್ಲಿ ಭಾರತಕ್ಕೆ ಆಗ್ಬಿಡುತ್ತೆ. ಹೀಗಾಗಿ ಭಾರತ ಈ ಸಂದರ್ಭದಲ್ಲಿ ಒಂದಷ್ಟು ಕಾದು ನೋಡುವ ತಂತ್ರವನ್ನು ಅನುಸರಿಸಬೇಕಾಗತ್ತೆ. ಈಗ LOCಯಲ್ಲಿ ಹೈ ಅಲರ್ಟ್ ಅಥವಾ ಇನ್ನಷ್ಟು ಟೈಟ್ ಮಾಡುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.